ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವ ನಮಸ್ಕಾರಗಳು. ನಮ್ಮ ದೈವಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೇ 1ನೇ ತಾರೀಕು ಬುದ್ಧ ಹುಣ್ಣಿಮೆಯ ನಂತರ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವಿಶೇಷ ಕೃಪೆ ಈ ಒಂದು 4 ರಾಶಿಯವರ ಮೇಲೆ ಬೀಳುತ್ತಾ ಇದೆ. ಹಲವು ಕಾಲದಿಂದ ಕಷ್ಟದಲ್ಲಿದ್ದಂಥ ವ್ಯಕ್ತಿಗಳು, ಆರ್ಥಿಕ ಸಂಕಷ್ಟ ಎದುರಿಸ್ತಕ್ಕಂಥ ವ್ಯಕ್ತಿಗಳು ಈಗ ನಿಟ್ಟುಸಿರು ಬೀಳುವಂಥ ಸಮಯ ಬಂದಿದೆ. ಹಾಗಾದರೆ ರಾಯರ ಅನುಗ್ರಹದಿಂದ ಆ ಅದೃಷ್ಟ ಪಡೆಯುವಂಥ ರಾಶಿಗಳು ಯಾವುದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ರಾಶಿ ಬಂದು ವೃಷಭ ರಾಶಿ. ನೀವು ಅಂದುಕೊಂಡಂಥ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತ ಸಾಧ್ಯತೆ ಇದೆ. ಸಾಧ್ಯವಾದರೆ ಮೇ ತಿಂಗಳು ರಾಯರ ಮಠಕ್ಕೆ ಭೇಟಿ ಕೊಟ್ಟು ತುಪ್ಪದ ದೀಪ ಹಚ್ಚಿ. ಇನ್ನು 2ನೇ ರಾಶಿ ಸಿಂಹ ರಾಶಿ. ಕಳೆದು ಹೋದ ಗೌರವ ಮತ್ತು ಪ್ರತಿಷ್ಠೆ ನಿಮ್ಮದಾಗ್ತದೆ. ಹಳೆಯ ಹೂಡಿಕೆಯಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡದಷ್ಟು ಲಾಭ ಸಿಗ್ತದೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗ್ತದೆ. ಇನ್ನು 3ನೇ ರಾಶಿ ವೃಶ್ಚಿಕ ರಾಶಿ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ರಾಯರು ದಾರಿಯನ್ನು ತೋರಿಸ್ತಾರೆ. ಆದಾಯದ ಹೊಸ ಮೂಲೆಗಳು ಸೃಷ್ಟಿಯಾಗ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಶತ್ರುಗಳ ಮೇಲೆ ತಾವು ವಿಜಯನ ಸಾಧಿಸ್ತೀರಾ. ನೀವು ಪ್ರತಿದಿನ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನ ಪಠನೆಯನ್ನ ಮಾಡಿ. 4ನೇ ರಾಶಿ ಕುಂಭ ರಾಶಿ. ಸ್ಥಗಿತಗೊಂಡಿರುವಂಥ ಕೆಲಸಗಳು ವೇಗವನ್ನು ಪಡ್ಕೊಳ್ತವೆ. ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇದು ಒಳ್ಳೆ ಸಮಯ. ಈ 4 ರಾಶಿಗಳು ರಾಯರ ಅನುಗ್ರಹ ಸದಾ ಇರಬೇಕು ಅಂತ ಹೇಳಿದ್ರೆ ಶುದ್ಧ ಮನಸ್ಸಿನಿಂದ ಭಕ್ತಿಯನ್ನ ಮಾಡಬೇಕು. ನಿಮ್ಮ ರಾಶಿ ಯಾವುದೇ ಇರಲಿ, ಈ ಸಮಯದಲ್ಲಿ ರಾಯರ ಸ್ತೋತ್ರವನ್ನ ಪಠನೆಯನ್ನ ಮಾಡಿ. ಪ್ರತಿಯೊಬ್ಬರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಕಮೆಂಟ್ ಅನ್ನ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಈ ಒಂದು ಕೆಳಕಂಡ ನಂಬರ್ಗೆ ಕರೆಯನ್ನ ಮಾಡಿ. ಧನ್ಯವಾದಗಳು.